ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಶಶಿ ವಾಪಸ್ ಬಂದಿದ್ದೀನಿ ಒಂದು ಚಿಕನ್ ಫ್ರೈ ಜೊತೆ. ಹೇಗೆ ಮಾಡೋದು, ಹೇಗೆಲ್ಲ ಮಾಡೋದು ಅಂತ ಹೇಳಿಕೊಡ್ತೀನಿ. ನೀವು ಫಾಲೋ ಮಾಡಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಖುಷಿಯಾಗಿರಿ. ನಾನು ಇದನ್ನು 1 kg ಚಿಕನಿಗೆ ಮಾಡ್ತಾ ಇರೋವಂಥದ್ದು. ಮೊದಲಿಗೆ ಒಂದು 5 ಈರುಳ್ಳಿಗಳನ್ನ ತಗೊಳ್ಳಿ, ಅದನ್ನು ದಪ್ಪದಾಗಿ ಹೆಚ್ಕೊಳ್ಳಿ. ಆ್ಯಂಡ್ ಒಂದು 2 ಈರುಳ್ಳಿನ ತಗೊಂಡು ಪುಟ್ಟದಾಗಿ ಅಂದರೆ ಚಿಕ್ಕದಾಗಿ ಡೈರೆಕ್ಟಾಗಿ ಹಾಕೋದಕ್ಕೆ ಹೆಚ್ಕೊಳ್ಳಿ. ಮಿಕ್ಕಿದ 5 ಈರುಳ್ಳಿಗಳನ್ನ ಜಾರಿಗೆ ಹಾಕ್ಬಿಟ್ಟು ಆಡಿಸ್ಕೊಳ್ಳೋಣ. ಇದನ್ನು ಈಗ ಚಿಕ್ಕದಾಗಿ ಹೆಚ್ಚುತ್ತಾ ಇದ್ದೀನಿ, ಇದು ಫ್ರೈಗೆ ಹಾಕೋಕ್ಕೆ. ಒಂದು ಸ್ವಲ್ಪ ಶುಂಠಿ ತೊಗೊಳ್ಳಿ, ಅಂದರೆ ಒಂದು 3 ಇಂಚಷ್ಟು ಶುಂಠಿನ ತೊಗೊಂಡು ಅದನ್ನು ನೀಟಾಗಿ ಹೆಚ್ಕೊಳ್ಳಿ. ಅದನ್ನು ಆಡಿಸೋದಕ್ಕೆ ಆ್ಯಂಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋದಕ್ಕೂ ಇದನ್ನು ಯೂಸ್ ಮಾಡ್ಕೊಳ್ಳೋಣ. ಎಲ್ರಿಗೂ ವಾರಕ್ಕೊಂದ್ಸಲಿ ಚಿಕನ್ ತಿನ್ನಬೇಕು ಅಂತ ಅನ್ನಿಸ್ತಾನೇ ಇರುತ್ತೆ. ಅದರಲ್ಲೂ ವೆರೈಟಿ ಚಿಕನ್ ತಿನ್ನಬೇಕು ಅನಿಸ್ತದೆ. ನಂತರ ಹೊಸ್ದಾಗಿ ಕಲಿತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ನ್ಯೂವಾಗಿ ಕಲಿತಾ ಇದ್ದೀನಿ, ನಿಮಗೂ ಅದು ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ಒಂದು ಸ್ವಲ್ಪ ಸಾಂಬಾರು ಸೊಪ್ಪನ್ನ ತೊಗೊಂಡು ಅದನ್ನು ನೀಟಾಗಿ ಹೆಚ್ಕೊಳ್ಳಿ. ಸಾಂಬಾರು ಸೊಪ್ಪು ಜೊತೆಗೆ ಒಂದು ಸ್ವಲ್ಪ ಪುದೀನನೂ ತೊಗೊಳ್ಳಿ. ಪುದೀನ ತೊಗೊಂಡಾದ್ಮೇಲೆ ಪಾಲಕ್ ಸೊಪ್ಪನ್ನ ಸ್ವಲ್ಪ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಇದನ್ನೆಲ್ಲ ಸೇರಿಸಿ ನಾವು ಒಂದು ಪೇಸ್ಟ್ ಮಾಡ್ಕೊಳ್ತೀವಿ, ಅದಕ್ಕೆ ಇದು. ನೆಕ್ಸ್ಟು ಒಂದು ಜಾರಿಗೆ ಬಿಡಿಸಿಟ್ಕೊಂಡಿರೋ ಅಂತಹ ಬೆಳ್ಳುಳ್ಳಿ, ಶುಂಠಿ, ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ರುಬ್ಕೊಳ್ಳಿ. ಅಲ್ಲಿಗೆ ಚಿಕನ್ನ 1 ಸ್ಟೆಪ್ ಮುಗೀತು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಆಗಿದೆ. ಅದನ್ನು ಒಂದು ಬೌಲಿಗೆ ಹಾಕ್ಕೊಂಡು ಆವಾಗ ಏನು ಕಟ್ ಮಾಡ್ಕೊಂಡ್ರಿ ಸಾಂಬಾರು ಸೊಪ್ಪು, ಪಾಲಕ್ ಸೊಪ್ಪು, ಅದನ್ನೆಲ್ಲ ಒಂದು ಜಾರಿಗೆ ಹಾಕಿಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಮತ್ತೆ ರುಬ್ಬಿ. ಇಲ್ಲಿಗೆ ಸೆಕೆಂಡ್ ಸ್ಟೆಪ್ ನಮ್ಮ ಚಿಕನ್ ಫ್ರೈದು ಮುಗಿದಿದೆ. ಅದಾದಮೇಲೆ ನೆಕ್ಸ್ಟು ಒಂದು ಜಾರಿಗೆ ದಪ್ಪದಾಗಿ ಕಟ್ ಮಾಡ್ಕೊಂಡಿರೋಂತಹ ಈರುಳ್ಳಿನ ಹಾಕಿ, ಅದಕ್ಕೆ ಮೆಣಸು ಹಾಕಿ, ಅದಾದಮೇಲೆ ಒಂದು ಸ್ವಲ್ಪ ಅರಿಶಿಣ, ಅದಾದಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕಿ, ಅರಿಶಿಣ ಮತ್ತು ಮೆಣಸು ಏನು ಹಾಕ್ತೀರಾ ಅದನ್ನು 1/4 ಚಮಚ ಹಾಕಿ, ಜೀರಿಗೆ ಏನು ಹಾಕ್ತೀರಾ ಅದನ್ನು 1 ಚಮಚ ಹಾಕಿ, ಅದನ್ನು ನೀಟಾಗಿ ಆಡಿಸ್ಕೊಳ್ಳಿ ಸಣ್ಣದಾಗೋವರೆಗೂ. ಅದಕ್ಕೆ ಸ್ವಲ್ಪ ನೀರು ಹಾಕಿ, ಮೀಡಿಯಮ್ ಸೈಜ್ 3 ಟೊಮೊಟೊನ ಕಟ್ ಮಾಡಿಕೊಂಡು ಅದನ್ನು ರುಬ್ಕೊಳ್ಳಿ. ಚೆನ್ನಾಗಿ ಸಣ್ಣ ಆಗೋವರೆಗೂ ರುಬ್ಕೊಳ್ಳಿ. ಇಷ್ಟೆಲ್ಲ ಆದಮೇಲೆ ಸ್ಟವ್ ಹಚ್ಚೋದನ್ನ ಮರಿಬೇಡಿ. ಆ್ಯಂಡ್ ಯಾವುದ್ರಲ್ಲಿ ಮಾಡ್ಕೋಬೇಕು ಅಂತಿದ್ದೀರಾ ಆ ಪಾತ್ರೆನ ತೊಗೊಳ್ಳಿ. ಅದಕ್ಕೊಂದು ಸ್ವಲ್ಪ ಆಯಿಲ್ನ ಹಾಕಿ, ನೀವೆಷ್ಟು ಚಿಕನ್ ತೊಗೊಂಡಿರ್ತೀರ ಅದ್ರ ಅಂದಾಜು ಮೇಲೆ ನಿಮಗೆ ಗೊತ್ತಿರುತ್ತೆ ಅಲ್ವಾ. ಆಯಿಲ್ನ ಹಾಕಿ, ಅದ್ರಿಗೆ ಕಾಳು ಮೆಣಸು ಹಾಕಿ ಪೌಡರ್ನ, ಅದಾದಮೇಲೆ ಚಕ್ಕೆ 1/2 ಚಮಚ ಹಾಕಿ, ಲವಂಗ ಸ್ವಲ್ಪ ಚಿಟಿಕೆ ಅಷ್ಟು ಹಾಕಿ, ಅದಾದಮೇಲೆ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿರ್ತೀರಲ್ಲ ಅದನ್ನ ಹಾಕಿ, ಅದಾದಮೇಲೆ ನೆಕ್ಸ್ಟು ಸೊಪ್ಪಿನ ಪೇಸ್ಟು, ಮೆಣಸಿನ್ಕಾಯಿ ಎಲ್ಲ ಹಾಕಿರ್ತೀರಲ್ಲ ಅದನ್ನು ಹಾಕಿ, ಅದಾದಮೇಲೆ ಈರುಳ್ಳಿ ಪೇಸ್ಟ್ ಏನಿರುತ್ತೆ ಆ ಈರುಳ್ಳಿ ಪೇಸ್ಟ್ನ ಹಾಕಿ, ಅದನ್ನು ಫುಲ್ಲು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಫುಲ್ ಒಂದು ಸ್ವಲ್ಪ ಗಮನ ಬರಬೇಕು, ಅದ್ರದ್ದು ಘಮ ಅಂತ ಇರಬೇಕು ಆ ಥರ. ಅದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡಿ. ಅದು ಗಮ್ ಅನ್ನೋ ಗ್ಯಾಪಲ್ಲಿ 4 ಚಿಲ್ಲಿನ ಉದ್ದದಾಗಿ ಕಟ್ ಮಾಡ್ಕೊಂಡು ಅದನ್ನು ಹಾಕ್ಕೊಳ್ಳಿ. ಅದಾದಮೇಲೆ ಅದಕ್ಕೆ ಪಾಲಕ್ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಜೊತೆಗೆ ಸಣ್ಣದಾಗಿ ಹೆಚ್ಚಿರೋಂತಹ ಈರುಳ್ಳಿ ಏನಿದೆ ಆ ಈರುಳ್ಳಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿ. ಫುಲ್ಲು ಮಿಕ್ಸ್ ಆಗಬೇಕು. ಅದು ತಿಂದರೆ ಒನ್ ಮೋರ್ ಅನ್ನಬೇಕು, ಆ ಥರ ಘಮ ಅನ್ನಬೇಕು ಅದು. ಅದಾದಮೇಲೆ ಟೊಮೊಟೊ ರಸ ಏನಿರುತ್ತೆ, ಟೊಮೊಟೊ ಪೇಸ್ಟ್ ಮಾಡಿರ್ತೀವಲ್ಲ ಅದನ್ನು ಹಾಕ್ಕೊಳ್ಳಿ. ಅದಾದಮೇಲೆ ಬೇಕು ಅಂತಂದರೆ ಒಂದು ಸ್ವಲ್ಪ ಎಗ್ನ ಹಾಕ್ಕೊಳ್ಳಿ, ಟೇಸ್ಟಿಗೆ ಚೆನ್ನಾಗಿರುತ್ತೆ. ಗರಂ ಮಸಾಲಾನ ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮಗೆ ಎಷ್ಟು ಮಸಾಲೆಗೆ ಬೇಕಾಗುತ್ತೆ ಅನ್ನೋದನ್ನ. ಅದಾದಮೇಲೆ ನೀಟಾಗಿ ಫ್ರೈ ಮಾಡಿ ತೊಳೆದಿರೋಂಥ ಚಿಕನ್ನ ಅದಕ್ಕೆ ಆ್ಯಡ್ ಮಾಡಿ. ನಾನಂತೂ ಯಾವಾಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಘಮ ಅಂತ ಇದೆ. ಆ್ಯಂಡ್ ಅದು ಒಂದು ಸ್ವಲ್ಪ ಚೆನ್ನಾಗಿ ಸ್ಮೆಲ್ ಬರೋವರೆಗೂ ಅದನ್ನು ಫ್ರೈ ಮಾಡ್ತಾ ಇರಿ. ಹೈ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡಿ. ಅದಕ್ಕೆ ಆ್ಯಂಡ್ ಇದಕ್ಕೆ ಮಸಾಲೆಗೆ ಎಷ್ಟು ಉಪ್ಪು ಬೇಕಾಗಿರುತ್ತೆ ಅಷ್ಟು ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ಉಪ್ಪನ್ನ ಆ್ಯಡ್ ಮಾಡಾದಮೇಲೆ ಚಿಕನ್ ಫ್ರೈ ಪೌಡರ್ ಬರುತ್ತೆ, ಆ ಪೌಡರ್ನ ಹಾಕ್ಕೊಳ್ಳಿ. ಅದಕ್ಕೆ ತುಂಬ ಟೇಸ್ಟಿಯಾಗಿ ನೀಟಾಗಿ ಹಾಕ್ಕೊಳ್ಳಿ, ಎಷ್ಟು ಬೇಕಷ್ಟು ಅದಕ್ಕೆ. ಅದಾದಮೇಲೆ ಅದನ್ನು ಫ್ರೈ ಮಾಡಿ. ಅದಾದಮೇಲೆ ನೆಕ್ಸ್ಟು ಒಂದು ಸ್ವಲ್ಪ ವಾಟರ್ನ ಹಾಕಿ, ಅದಕ್ಕೆ ವಾಟರ್ನ ಹಾಕಿ ಮತ್ತೆ ಫ್ರೈ ಮಾಡಿ, ಕ್ಲೋಸ್ ಮಾಡಿ, ಅದನ್ನು ಬೇಯಕ್ಕೆ ಬಿಡಿ. ಅದಾದಮೇಲೆ ನಿಮಗೆ ಯಮ್ಮಿ ಆಗಿರೋ ಚಿಕನ್ ಫ್ರೈ ರೆಡಿಯಾಗಿರುತ್ತೆ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಚೆನ್ನಾಗಿ ಖುಷಿಯಾಗಿ. ಬರೀ ಚಿಕನ್ ಫ್ರೈನೇ ತಿನ್ಬೋದು, ಇಲ್ಲ ಅದ್ರ ಜೊತೆಗೆ ಚಪಾತಿ ತಿನ್ಬೋದು, ಅದಾದಮೇಲೆ ಪರೋಟ ಜೊತೆ ತಿನ್ಬೋದು. ನಾವು ಮನೇಲೇ ಪರೋಟ ಮಾಡ್ಕೊಂಡಿದ್ದೀವಿ. ನಿಮ್ಗೆ ಪರೋಟ ರೆಸಿಪಿನೂ ಬೇಕು ಅಂತಂದರೆ ಕಮೆಂಟ್ ಮಾಡಿ. ಈ ವಿಡಿಯೋನ ಕೊನೆ ತನಕ ನೋಡಿದವ್ರಿಗೆ ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.